ನಗರಾಭಿವೃದ್ಧಿ ಇಲಾಖೆ ಬಗ್ಗೆ ಅಸಮಾಧಾನ ಯಾವುದು ಇಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಬಹಳ ಕಠಿಣವಾದಂತ ಜವಾಬ್ದಾರಿಯನ್ನ ಸಿಎಂ ಪಕ್ಷ ವಹಿಸಿದೆ. ಅಸಮಾಧಾನ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವುದೇ ಅಸಮಾಧಾನ ನನಗಿಲ್ಲ ಅಂತ ಹೇಳಿರೋದು. ಬಹಳ ಕಠಿಣವಾದ ಜವಾಬ್ದಾರಿಯನ್ನ ಸಿಎಂ ಮತ್ತು ಪಕ್ಷ ವಹಿಸಿದೆ. ಬೆಂಗಳೂರು ಅಭಿವೃದ್ಧಿ ಬಹಳ ಸವಾಲಿನ ಕೆಲಸ, ಜವಾಬ್ದಾರಿ ಕೂಡ ಇದೆ. ಇದರಲ್ಲಿ ಬೆಂಗಳೂರು ಜನರ ನಿರೀಕ್ಷೆ, ಪಕ್ಷದ ನಿರೀಕ್ಷೆ ಬಹಳಷ್ಟು ಇದೆ. ಇಂತಹ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಒಂದು ಸ್ಪಷ್ಟತೆ ಅನ್ನೋದು ಇರಬೇಕು. ಖಾತೆ ಪಡೆಯುವಾಗ ಅಕೌಂಟಬಿಲಿಟಿ ಇರಬೇಕು, ಫಲಿತಾಂಶ ರೂಪದಲ್ಲಿ ಅದು ಇರಬೇಕು. ಜವಾಬ್ದಾರಿ ಜೊತೆಗೆ ಹಂಚಿಕೆ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಇರಬೇಕು. ಇದರ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಮನವರಿಕೆ ಮಾಡಿದ್ದೇನೆ. ಸಿಎಂ ಡಿ.ಕೆ. ಶಿವಕುಮಾರ್ ಇತ್ಯರ್ಥ ಮಾಡೋದಾಗಿ ಹೇಳಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಇನ್ನೆರಡು ದಿನದಲ್ಲಿ ಎಲ್ಲವನ್ನು ಹೇಳ್ತಾರೆ. ವಿಧಾನಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿದ್ರು. ಖಾತೆ ಬಗ್ಗೆ ಒಂಚೂರು ಅಸಮಾಧಾನ ಇದೆ ಅಂತ, ಯಾಕಂದ್ರೆ ಅವರಿಗೆ ನಗರಾಭಿವೃದ್ಧಿ ಖಾತೆನೇ ಕೊಟ್ಟಿರೋದು. ಬಿಡಿಗೆ BMRDA ಎರಡನ್ನು ಬಿಟ್ಬಿಟ್ಟಿದ್ದಾರೆ. ಅದು ಹೆಂಗಾಗತ್ತೆ ಅನ್ನೋದು ಅವರ ಅಸಮಾಧಾನ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನನಗೆ ಖಾತೆ ಬಗ್ಗೆ ಅಸಮಾಧಾನ ಇಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಅನ್ನೋದು ಒಂದು ಜವಾಬ್ದಾರಿ, ಅದನ್ನು ನಿಭಾಯಿಸಬೇಕು ಅಂತಂದ್ರೆ ಒಂದು ಕ್ಲಾರಿಟಿ ಬೇಕಲ್ವಾ, ಯಾವ್ದ್ಯಾವ್ದಿದೆ ಯಾವ್ದ್ಯಾವ್ದಿಲ್ಲ ಅಂತ. ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ, ಜನರದ್ದು ನಿರೀಕ್ಷೆ ಇರುತ್ತೆ, ಪಕ್ಷದ್ದು ನಿರೀಕ್ಷೆ ಇರುತ್ತೆ. ಹೀಗಿರ್ಬೇಕಾದ್ರೆ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ನಂಗೊಂದು ಕ್ಲಾರಿಟಿ ಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಸಿಎಂ ಜೊತೆಗೆ ಮಾತಾಡಿದ್ದೀನಿ, ಸಿಎಂ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೆರಡು ದಿನದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ, ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇರುತ್ತೆ. ಏನು ಅಕೌಂಟಬಿಲಿಟಿ, ಪಕ್ಷ ಆಗಲಿ ಜನ ಆಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಕೊಡಬೇಕು ಅಂತ ಹೇಳಿದರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು. ಇದ್ದರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದ್ದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡಬೇಕು ಅಂದರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಇದನ್ನು ಪರಿಹಾರ ಮಾಡ್ತಾರೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದೂ ಇಲ್ಲ. ಆದರೆ ಒಂದು ಭಾಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡಿಕೊಳ್ಳಿಕ್ಕೆ ಇದು ಭಾಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ, ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಡಿಗೆ BMRDಗೆ ಬಿಟ್ಟ ವಿಚಾರ. ಜವಾಬ್ದಾರಿ ಇದ್ರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗಲಿದೆ, ಸಂಪೂರ್ಣ ಇದ್ರೆ ಉತ್ತಮ ಫಲಿತಾಂಶ ಬರಲಿದೆ. ವಿಧಾನಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆ ಕೊಡ್ತಾ ಇರೋದು. ದೆಹಲಿಯಲ್ಲಿ ಸಿಎಂ ಜೊತೆ ನಾನು ಕೆಲ ಸಭೆ ಅಟೆಂಡ್ ಮಾಡಿದ್ದೆ, ಸರಿಪಡಿಸೋವರೆಗೂ ಖಾತೆ ವಹಿಸ್ಕೊಳ್ಳಲ್ವಾ ಎಂಬ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅವರು. ನಾನು ಖಾತೆ ನಿಭಾಯಿಸ್ತೀನಿ ಇಲ್ಲ ವಹಿಸ್ಕೊಳ್ತೀನಿ ಇದ್ಯಾವುದನ್ನು ಹೇಳಲಿಲ್ಲ, ಹಾಗೆ ಹೊರಟು ಹೋಗಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ಅವರು ಜವಾಬ್ದಾರಿ ವಹಿಸ್ಕೊಂಡಿಲ್ಲ ಅಂತಾನೆ ಚರ್ಚೆ ಆಗ್ತಾ ಇರೋದು. ಸರಿಪಡಿಸೋವರೆಗೂ ಒಂದು ಕ್ಲಾರಿಟಿ ಸಿಗೋವರೆಗೂ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಲ್ಲ ಅಂತ. ಬಟ್ ನಂಗೆ ಅಸಮಾಧಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೀವು ಹಾಗಿದ್ರೆ ಸರಿ ಹೋಗೋವರೆಗೂ ಜವಾಬ್ದಾರಿ ವಹಿಸ್ಕೊಳ್ಳಲ್ವಾ ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ. ತಮಗೆ ಹೇಳಿದ್ದೇನೆ, ಜವಾಬ್ದಾರಿ ವಹಿಸುವಾಗ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇದ್ದರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಕೆಲಸ ಮಾಡುವಾಗ ನಾವು
ನಿರೀಕ್ಷೆಗೆ ತಕ್ಕ ಹಾಗೆ ನಾನು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೂ ನಿರೀಕ್ಷೆಗೆ ತಕ್ಕ ಹಾಗೆ ಫಲಿತಾಂಶ ರಿಸಲ್ಟ್ಸ್ ಅನ್ನು ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆಯನ್ನು ಕೋರಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ನಾನು ಮಾತಾಡಿ ಒಂದು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ನೋಡಿಕೊಂಡು ಮುಂದಿನ ಕೆಲಸವನ್ನು ಶೀಘ್ರವಾಗಿ ಅವರು ಇವತ್ತು ದೆಹಲಿಯಲ್ಲಿ ಕೂಡ ಸಾಕಷ್ಟು ನಾನು ಅವ್ರ ಜೊತೆಗೆ ಒಂದೆರಡು ಸಭೆ ನಾನು ಅಟೆಂಡ್ ಮಾಡಿದ್ದೆ. ದೆಹಲಿಯಲ್ಲೂ ಕೂಡ ಸತತ ಸಭೆಗಳನ್ನು ಅವರು ಇಟ್ಕೊಂಡಿದ್ರು. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು CEO SP ಗಳ ಜೊತೆಗೆ ಇಟ್ಕೊಂಡಿದ್ದಾರೆ. ಇದು ಸ್ವಲ್ಪ ಈ ಜವಾಬ್ದಾರಿ ನಿರ್ವಹಣೆ ಜೊತೆಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮುಂದೆ ಕೂಡ ತಾವು ಖಾತೆಯನ್ನು ವಹಿಸ್ಕೊಳ್ಳೋದಿಲ್ಲ ನಾನು ತಮಗೆ ಹೇಳಿದ್ದೇನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಒಂದ್ ಕಡೆಯಲ್ಲಿ ನಂಗೆ ಯಾವುದು ಅಸಮಾಧಾನ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆಯಲ್ಲಿ ಕೆಲಸ ಮಾಡೋದಕ್ಕೆ ಈಸಿ ಆಗ್ಬೇಕು ಅಂದ್ರೆ ಎಲ್ಲ ಕ್ಲಾರಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜವಾಬ್ದಾರಿ ವಹಿಸ್ಕೊಳ್ಳಲ್ವಾ ಅಂದ್ರೆ ಉತ್ತರಿಸ್ತಾ ಇಲ್ಲ. ಏನ್ ನಡೀತಾ ಇದೆ ಮಾತುಕತೆಗಳಾಗಿರಬಹುದು ಈ ವಿಚಾರದಲ್ಲಿ? ನೀತಿ ನೂತನವಾಗಿ ಖಾತೆ ಹಂಚಿಕೆ ವಿಚಾರದಲ್ಲಿ ತಮಗೆ ಇದ್ದಂತ ಅಸಮಾಧಾನವನ್ನ ಮತ್ತೊಮ್ಮೆ ಸಚಿವ ಕೃಷ್ಣ ಬೈರೇಗೌಡರು ತೋರಿಸಿಕೊಂಡಿದ್ದಾರೆ. ಆದ್ರೆ ನೇರವಾಗಿ ಎಲ್ಲೂ ಕೂಡ ಅದರ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸಿದಂತಹ ಅವರು ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯಲ್ಲಿ ಇನ್ನಷ್ಟು ಪರಿಪೂರ್ಣತೆ ಬೇಕು ಅನ್ನುವಂತದನ್ನ ಬಯಸ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೊಡೋಕೆ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನನಗೆ ಕೊಟ್ಟ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನುವಂತ ಹೊಣೆಗಾರಿಕೆ ಕೂಡ ನನ್ನ ಮೇಲಿದೆ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇಡೀ ಇಲಾಖೆ ನನ್ನ ಕೈ ಸೇರಿದಾಗ ಮಾತ್ರ ಅದರ ಬಗ್ಗೆ ಗಮನ ಹರಿಸುವುದಕ್ಕಾಗಿ ಅಥವಾ ಅದರಲ್ಲಿ ಬದಲಾವಣೆ ತರುವುದಕ್ಕೆ ಸಾಧ್ಯತೆಗಳಾಗುತ್ತೆ. ಆದ್ರೆ ಕೆಲವನ್ನ ಹೊರತುಪಡಿಸಿ ಉಳಿದ ಜವಾಬ್ದಾರಿಯನ್ನು ಕೊಟ್ಟು ಬೆಂಗಳೂರು ಅಭಿವೃದ್ಧಿ ಮಾಡುವುದು ಕಷ್ಟ ಸಾಧ್ಯ ಅನ್ನೋದನ್ನ ನೇರವಾಗಿ ಹೇಳ್ಕೊಂಡಿದ್ದಾರೆ. ಸೊ ವಿಚಾರವನ್ನು ಹೇಳುವ ಮುಖಾಂತರ ಮುಖ್ಯಮಂತ್ರಿಗಳ ಬಳಿ ಇರುವಂತಹ 2 ಖಾತೆಗಳನ್ನು ಒಳಗೊಂಡಂತೆ ಪೂರ್ಣ ಪ್ರಮಾಣದ ಬೆಂಗಳೂರು ಅಭಿವೃದ್ಧಿ ಜವಾಬ್ದಾರಿ ತಮಗೆ ಸಿಕ್ಕಿದ್ರೆ ಅದನ್ನ ಅಮೂಲಾಗ್ರವಾಗಿ ಬದಲಾವಣೆ ತರುವ ಅಥವಾ ತಮಗೆ ವಹಿಸಿದಂತಹ ಹೊಣೆಗಾರಿಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ನಿಭಾಯಿಸುವಂತಹ ಅವಕಾಶವನ್ನ ಮಾಡಿಕೊಳ್ಳೋದಕ್ಕಾಗತ್ತೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಸಚಿವರ ವಿಚಾರದಲ್ಲಿ ಮತ್ತು ಅವರ ಖಾತೆ ವಿಚಾರದಲ್ಲಿ ಇದ್ದಂತಹ ಬೆಳವಣಿಗೆಗಳಲ್ಲಿ ವ್ಯತ್ಯಾಸಗಳಾಗಬಹುದು. ಆದ್ರೆ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನು 2 ದಿನಗಳ ಒಳಗಾಗಿ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೇನೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಲ್ಲಿವರೆಗೆ ಕಾದು ಉಳಿದ ವಿಚಾರವನ್ನ ಮತ್ತೆ ಮಾತನಾಡ್ತೇನೆ ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ದಾರೆ. ರೀತಿ ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.